ನಮಸ್ಕಾರ 9am ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ನಾನು ನವಿತಾ ಜೈನ್. ಯಾದಗಿರಿಯಲ್ಲಿ ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದಿದ್ದು ಅಂಗಡಿಯಲ್ಲಿದ್ದ ದಂಪತಿ ಸಜೀವ ದಹನವಾಗಿದ್ದಾರೆ. ರಾಘವೇಂದ್ರ ಶಿಲ್ಪಾ ದಂಪತಿ ದುರ್ಮರಣಕ್ಕೀಡಾಗಿದ್ದಾರೆ. ಯಾದಗಿರಿಯಲ್ಲಿ ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದ ಪರಿಣಾಮ ಅಂಗಡಿಯಲ್ಲಿದ್ದ ದಂಪತಿ ಸಜೀವ ದಹನಗೊಂಡ ಘಟನೆ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದ್ದು, ಜೀವ ರಕ್ಷಣೆಗಾಗಿ ಈ ದಂಪತಿ ಬಾತ್ರೂಮ್ಗೆ ತೆರಳಿದ್ರಂತೆ. ಈ ವೇಳೆ ಬೆಂಕಿಯ ಜ್ವಾಲೆ ಹೆಚ್ಚಾಗಿದೆ. ಆ ಸಂದರ್ಭದಲ್ಲಿ ಉಸಿರುಗಟ್ಟಿ ದಂಪತಿ ಸಾವನ್ನಪ್ಪಿದ್ದಾರೆ. ಉಸಿರುಗಟ್ಟಿ ಸಾವನ್ನಪ್ಪಿದವರಿಗೂ ಬೆಂಕಿ ತಗುಲಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದ್ದು, ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಸೈದಾಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬೆಳಗ್ಗೆ ಈ ಒಂದು ಶಾಕಿಂಗ್ ಸುದ್ದಿ, ಕರಾಳ ಸುದ್ದಿ ಇದು. ಯಾದಗಿರಿಯಲ್ಲಿ ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದ ಪರಿಣಾಮ ಈಗ ರಾಘವೇಂದ್ರ ಶಿಲ್ಪಾ ದಂಪತಿ ದುರ್ಮರಣಕ್ಕೀಡಾಗಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ದಟ್ಟವಾದ ಹೊಗೆ ಆವರಿಸಿಕೊಂಡಿರುವುದನ್ನ ಗಮನಿಸ್ತಾ ಇದ್ದೀವಿ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿಯನ್ನ ನಂದಿಸಿದ್ದಾರೆ. अब यादगिरी जानो नहीं गाड़ी ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಎಷ್ಟು ಹೊತ್ತಿಗೆ ಆಗಿರೋದು? ಇದು ಸೆಕೆಂಡ್ ಫ್ಲೋರ್ ಅಥವಾ ಥರ್ಡ್ ಫ್ಲೋರ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದ ಹೇಗೆ? ಅಟ್ಲೀಸ್ಟ್ ಅವ್ರು ಹೊರಗೆ ಬಂದಿದ್ರೆ ಜೀವ ಉಳಿತಿತ್ತೇನೋ ಹೇಗೆ ಅಂತ ದಂಪತಿದು? ಇದು ಯಾದಗಿರಿ ಜಿಲ್ಲೆಯ ಸೈದಾಪುರ ಪಟ್ಟಣದಲ್ಲಿ ಇಂದು ನಸುಕಿನ ಜಾವ ಸುಮಾರು 5:30 ಗಂಟೆ ಸುಮಾರಿಗೆ ಈ ಘಟನೆ ಜರುಗಿದೆ. ಏನಂತಂದ್ರೆ ರಾಘವೇಂದ್ರ ಹಾಗೂ ಶಿಲ್ಪಾ ದಂಪತಿಗಳು ಬಟ್ಟೆ ವ್ಯಾಪಾರಿಗಳಾಗಿರ್ತಾರೆ. ಆದ್ರೆ ಬಟ್ಟೆ ಅಂಗಡಿ ಕೆಳಭಾಗದಲ್ಲಿ ಇರ್ತದೆ. ಬಟ್ಟೆ ಅಂಗಡಿಗೆ ಇದ್ದಕ್ಕಿದ್ದಂತೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿದೆ. ಇದರ ಬೆಂಕಿಯು ಏನಂತಂದ್ರೆ ವ್ಯಾಪಿಸಿದೆ. ಮೇಲ್ಭಾಗದಲ್ಲಿ ಬಟ್ಟೆ ವ್ಯಾಪಾರಸ್ಥರು ರಾಘವೇಂದ್ರ ಶಿಲ್ಪಾ ಅವರು ಬಟ್ಟೆ ಅಂಗಡಿಯ ಮೇಲ್ಭಾಗದಲ್ಲಿ ವಾಸವಾಗಿದ್ದರು. ಬೆಂಕಿ ಜ್ವಾಲೆಯು ಮೇಲ್ಭಾಗದಲ್ಲಿ ಕೂಡ ವ್ಯಾಪಿಸಿದೆ. ಪರಿಣಾಮ ಏನಂತಂದ್ರೆ ಹೊಗೆ ಕೂಡ ವ್ಯಾಪಕ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಅವರು ಎಲ್ಲೇ ಒಂದ್ ಕಡೆ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಬಾತ್ರೂಮ್ಗೆ ತೆರಳಿದರು. ಈ ವೇಳೆ ಉಸಿರುಗಟ್ಟಿ ಅವರು ಮೃತಪಟ್ಟಿದ್ದಾರೆ. ಅವರಿಗೂ ಕೂಡ ಸ್ವಲ್ಪ ಪ್ರಮಾಣದ ಬೆಂಕಿ ಕೂಡ ತಗುಲಿದೆ ಎಂಬ ಮಾಹಿತಿ ಕೂಡ ಇದೆ. ಘಟನಾ ಸ್ಥಳಕ್ಕೆ ಈಗಲೇ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿ ನಂದಿಸುವ ಹರಸಾಹಸ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನೂ ಕೂಡ ಬೆಂಕಿ ಆರಿಲ್ವಾ ಅಲ್ಲಿ? ನವಿತಾ ಜೈನ್, ಈಗಲೇ ಏನಂತಂದ್ರೆ ಬಟ್ಟಿ ಅಂಗಡಿ ಹಾಗೂ ಸುತ್ತಮುತ್ತಲೂ ಕೂಡ ಈ ಬೆಂಕಿ ಜ್ವಾಲೆಯು ಕೂಡ ವ್ಯಾಪಿಸ್ತಾ ಇದೆ ಎಂದು ಈಗಲೇ ಅಲ್ಲಿನ ಸ್ಥಳೀಯರು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸೈದಾಪುರ ಪಟ್ಟಣದಲ್ಲಿ ಪ್ರತ್ಯೇಕ ಏನಂತಂದ್ರೆ ಅಗ್ನಿಶಾಮಕ ಠಾಣೆ ಕೂಡ ಇಲ್ಲ. ಹೀಗಾಗಿ ಅಗ್ನಿಶಾಮಕ ಠಾಣೆ ಏನಂತಂದ್ರೆ ಅಗ್ನಿಶಾಮಕ ದಳದವರು ಕೂಡ ಆಗಮಿಸಲು ಕೂಡ ವಿಳಂಬವಾಗಿದೆ. ಅದೇ ರೀತಿಯಾಗಿ ಬೆಂಕಿ ಜ್ವಾಲೆಯು ಕೂಡ ಇನ್ನು ಹೆಚ್ಚು ವ್ಯಾಪ್ತಾ ಇರುವ ಹಿನ್ನೆಲೆಯಲ್ಲಿ ರಾಯಚೂರು ಹಾಗೂ ಗುರುಮಿಟ್ಕಲ್ ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಲು ಹರಸಾಹಸ ಕೂಡ ಪಡ್ತಾ ಇದ್ದಾರೆ. ನವಿತಾ ಜೈನ್, ಓಕೆ, ಆ ಫ್ಲೋರ್ ಅಲ್ಲಿ ಅಂದ್ರೆ ಇಡೀ ಒಂದು ಆ ಕಟ್ಟಡದಲ್ಲಿ ಅವರು ಇಬ್ಬರೇ ಇದ್ದಿದ್ದ ಹೇಗೆ? ಯಾಕಂದ್ರೆ ಬೆಳಗಿನ ಜಾವ ಬೇರೆ. ಬಟ್ ಇನ್ನು ಬೇರೆ ಕಟ್ಟಡಗಳಿಗೆ ತಾಗದ ಹಾಗೆ ಏನಾದ್ರು ಕ್ರಮಗಳನ್ನ ಕೈಗೊಳ್ಳಲಾಗ್ತಿದ್ಯಾ? ನವಿತಾ ಜೈನ್, ಈಗಲೇ ಅಂತಂದ್ರೆ ರಾಘವೇಂದ್ರ ಮತ್ತು ಶಿಲ್ಪಾ ಅವರು 2ನೇ ಫ್ಲೋರ್ ನಲ್ಲಿ ಅವರು ವಾಸವಾಗಿದ್ರು. ಕೆಳಭಾಗದಲ್ಲಿ ಏನಂತಂದ್ರೆ ರಾಘವೇಂದ್ರ ಅವರ ಪೋಷಕರು ಕೂಡ ವಾಸವಾಗಿದ್ರು. ಆದರೆ ಕೆಳಭಾಗದಲ್ಲಿ ಏನಾಗಿಲ್ಲ. ಮೇಲ್ಭಾಗದಲ್ಲಿ ಹೆಚ್ಚಿಗೆ ಏನಂತಂದ್ರೆ ಹೊಗೆ ಕೂಡ ವ್ಯಾಪಿಸಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಇನ್ನು ಕೆಳಭಾಗದಲ್ಲಿ ಇದ್ದಂತವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಮೇಲ್ಭಾಗದಲ್ಲಿ ವಾಸವಿದ್ದಂತ ರಾಘವೇಂದ್ರ ಹಾಗೂ ಶಿಲ್ಪಾ ಅವರು ಕೂಡ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ನಾಗಪ್ಪ ಮಾಲಿಪಾಟೀಲ್ ಡೀಟೇಲ್ಸ್ಗೆ. ಬಿಜೆಪಿ ಟಾರ್ಗೆಟ್ 150+ ನಾಯಕರ ಜೊತೆ ಕೋರ್ ಕಮಿಟಿ ಸಭೆನೂ ಮಾಡಿದ್ರು. ಆಗ ಗೆಲುವಿನ ಪಾಠ ಮಾಡಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು. ಹೇಗೆ ಗೆಲುವನ್ನ ಸಾಧಿಸಬೇಕು, ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ಸಮಸ್ಯೆ ಇದೆ, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗೆ ಹೇಗೆ, ಮುಂದಿನ 1 ತಿಂಗಳ ಕಾಲ ಕ್ಯಾಂಪೇನ್ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆನೂ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಮೋದಿ ಯಾವ್ಯಾವ ಪ್ಲೇಸ್ಗಳಿಗೆ ಬರಬೇಕಾಗತ್ತೆ, ಯಾವ್ಯಾವ ಪ್ರದೇಶಗಳಿಗೆ ಅವ್ರು ಬರಬೇಕು, ರೋಡ್ ಶೋ ಎಲ್ಲೆಲ್ಲಿ ಮಾಡಬೇಕು, ರ್ಯಾಲಿಗಳು ಹೇಗೆ ನಡೆಸಬೇಕು, ಇವೆಲ್ಲದರ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ಬೂತ್ ಮಟ್ಟದಲ್ಲಿ ಬಿರುಸಿನ ಪ್ರಚಾರಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರಗಳ ಸಾಧನೆಗಳನ್ನೇ ಪ್ರಚಾರ ಮಾಡಿ,
ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅಲ್ಲಿ ಬಂಡಾಯ ಏಳಬಾರ್ದು, ಭಿನ್ನಾಭಿಪ್ರಾಯ ಇರಬಾರ್ದು, ಒಟ್ಟಾಗಿ ಕೆಲಸ ಮಾಡಬೇಕು, ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಕೆಲಸ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನೇ ಇದ್ರೂ ಈಗ 150+ ಕ್ಷೇತ್ರಗಳನ್ನ ಗೆಲ್ಲೇಬೇಕು, ಅದುವೇ ಮಾನದಂಡ, ಅದುವೇ ಈ ಸಲ ನಮ್ಮ ಟಾರ್ಗೆಟ್ ಆಗಿರೋದು. ಹಾಗಾಗಿ ಅಮಿತ್ ಶಾ ಅವರು ಕೊಟ್ಟಂತಹ ಸೂಚನೆಗಳನ್ನ ಯಾವ ರೀತಿಯಾಗಿ ಇಲ್ಲಿ ಪಾಲಿಸಲಾಗುತ್ತೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಈಗ ಗೆಲುವೇ ಮಾನದಂಡ 150+ ಮಿಷನ್ ಅನ್ನ ಈಗಾಗಲೇ ಹಾಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವ್ಯಾವ ನಾಯಕರಿಗೆ ಯಾವ್ಯಾವ ಟಾಸ್ಕ್ ಅನ್ನ ಕೊಡ್ಲಾಗಿದೆ, ಆ ಮೂಲಕ ಅಮಿತ್ ಶಾ ಅವರು ಏನ್ ಪ್ರಮುಖವಾದ ಎಚ್ಚರಿಕೆಯನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ ನಿನ್ನೆಯ ಮೀಟಿಂಗ್ ನಲ್ಲಿ? ನವಿತಾ, ಕರ್ನಾಟಕದ ವಾತಾವರಣ ನೋಡಿ ಅಮಿತ್ ಶಾ ಅವರು ಸಂಪೂರ್ಣವಾಗಿ ಆದಂತ ಆತ್ಮವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಸಂಪೂರ್ಣವಾಗಿ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಆ ಜನರು ಕೊಡ್ತಾ ಇರತಕ್ಕಂತ ಬೆಂಬಲ ಮತ್ತೆ ಈಗಾಗಲೇ ನರೇಂದ್ರ ಮೋದಿ ಅವರಿಗೆ ಕೊಡ್ತಾ ಇರತಕ್ಕಂತ ಒಂದು ಸಂಪೂರ್ಣವಾದಂತ ವಿಶ್ವಾಸವನ್ನ, ಹೀಗಾಗಿ ಅದಕ್ಕೋಸ್ಕರವಾಗೇನೆ ಒಂದಷ್ಟು ಜವಾಬ್ದಾರಿನ ಕೊಡ್ಲಾಗಿದೆ. 1 ತಿಂಗಳು ಯಾರು ಕೂಡ ಎಲ್ರು ಕೂಡ ಅಂದ್ರೆ ವಿಶ್ರಮಿಸದೆ ಕೆಲಸವನ್ನ ಮಾಡ್ಬೇಕು, ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದನ್ನ ಬದಿಗೊತ್ತಿ ಎಲ್ರು ಕೂಡ ಒಟ್ಟಾಗಿ ಕೆಲಸವನ್ನ ಮಾಡ್ಬೇಕು ಅನ್ನೋ ಸೂಚನೆಯನ್ನ ಒಂದಷ್ಟು ನಾಯಕರಿಗೆ ಅಮಿತ್ ಶಾ ಅವರು ಕೊಟ್ಟಿರುವಂತದ್ದು. ಮುಖ್ಯವಾಗಿ ನವಿತಾ ಈಗಾಗಲೇ ಬೆಳಗಾವಿ ಸೇರಿದಂತೆ ಪ್ರಮುಖವಾದಂತಹ ಜಿಲ್ಲೆಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿಂದ ಅಸಮಾಧಾನ ಕೂಡ ಉಂಟಾಗಿದೆ. ಅಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಲಾಭ ಇದ್ರೂ ಕೂಡ ನಾಯಕರ ಭಿನ್ನಾಭಿಪ್ರಾಯದಿಂದ ಪಕ್ಷಕ್ಕೆ ಹಿನ್ನಡೆ ಆಗ್ಬೋದು ಅನ್ನೋದು ಕೂಡ ಲೆಕ್ಕಾಚಾರ ಹಾಕಲಾಗಿದೆ. ಅದಕ್ಕೋಸ್ಕರವಾಗಿನೇ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅದ್ರ ಜೊತೆಗೆ ಈಗಾಗಲೇ ಇತ್ತೀಚೆಗೆ ಮೀಸಲಾತಿ ವಿಚಾರವನ್ನು ಕೂಡ ರಾಜ್ಯ ಸರ್ಕಾರ ನಿರ್ಣಯವನ್ನ ಮಾಡಿದೆ. ಅದೆಲ್ಲ ಒಂದ್ ಕಡೆ ಆ ಒಂದು ವಿಚಾರವನ್ನ ರಾಜ್ಯ ಕಾಂಗ್ರೆಸ್ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಒಂದ್ ರೀತಿ ಜನರಿಗೆ ಒಂದ್ ರೀತಿ ಮನವರಿಕೆ ಮಾಡ್ಕೊಡ್ಬೇಕು, ಅಂದ್ರೆ ಮೀಸಲಾತಿ ವಿಚಾರವಾಗಿ ಸರ್ಕಾರ ಈ ರೀತಿಯಿಂದ ಬದ್ಧತೆಯನ್ನ ಮಾಡಿದೆ. ಆದ್ರೆ ಇಲ್ಲೊಂದ್ ಕಡೆ ಕಾಂಗ್ರೆಸ್ ಇದನ್ನ ವಿರೋಧವನ್ನ ಮಾಡ್ತಾ ಇದೆ. ಆ ಮುಖಾಂತರವಾಗಿ ಕಾಂಗ್ರೆಸ್ನ ಜನರಿಂದ ದೂರ ಮಾಡ್ಬೇಕು ಒಂದಷ್ಟು ವಿಚಾರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಅದ್ರ ಜೊತೆಗೆ ಒಂದಷ್ಟು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ಅಂದ್ರೆ ಮುಖ್ಯವಾಗಿ ವರ್ಣ ವಿಧಾನಸಭಾ ಕ್ಷೇತ್ರ ಪಕ್ಷಾಂತರ ಪರ್ವನು ಜೋರಾಗ್ತಾ ಇದೆ, ಅಸಮಾಧಾನಗಳು ಜಾಸ್ತಿ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಅದನ್ನ ಬದಿಗೊತ್ತಿ ಈಗ ಕೆಲಸ ಮಾಡ್ಬೇಕು ಅನ್ನೋ ಸೂಚನೆ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗತ್ತೆ ಅಂತ? ಖಂಡಿತವಾಗ್ಲೂ ನವಿತಾ ಸಾಧ್ಯ ಆಗ್ಬೋದು. ಯಾಕಂದ್ರೆ ಈಗಾಗಲೇ ಸಂಪೂರ್ಣವಾದಂತ ಭರವಸೆ ಇಲ್ಲಿದ್ದಾರೆ ಬಿಜೆಪಿ ನಾಯಕರು, ಗೆಲ್ಲುವಂತ ವಿಶ್ವಾಸ. ಅಂದ್ರೆ ಕಳೆದ 6 ತಿಂಗಳ ಹಿಂದೆ ಬಿಜೆಪಿಗೆ ಅಷ್ಟು ನಿರೀಕ್ಷೆ ಇರ್ಲಿಲ್ಲ. ಆದ್ರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದ್ ರೀತಿ ಬಿಜೆಪಿಗೆ ಶಕ್ತಿ ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ಒಂದು ಆತ್ಮವಿಶ್ವಾಸದಲ್ಲೇನೆ ಈಗ ಅಮಿತ್ ಶಾ ಅವರು ರಾಜ್ಯದ ನಾಯಕರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ನೀವು ಹೇಳ್ದಂಗೆ ಒಂದಷ್ಟು ಅಸಮಾಧಾನ ಇದೆ, ಮತ್ತೆ ಬೇರೆ ಬೇರೆ ಕಾಂಗ್ರೆಸ್ ಸೇರ್ಪಡುವಂತ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಅಂತಹ ನಾಯಕರ ಮೇಲೆ ಮುಖ್ಯವಾಗಿ ಕಣ್ಣನ್ನ ಇಡಬೇಕು, ಮತ್ತೆ ಅಂತಹ ನಾಯಕರನ್ನ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಹೋಗದಂತೆ ನೋಡ್ಕೊಳ್ಬೇಕು. ಆ ಮುಖಾಂತರವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಚುನಾವಣೆಯನ್ನ ಗೆಲ್ಲಬೇಕು ಅನ್ನೋ ಒಂದು ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಟಿಕೆಟ್ ಆಯ್ಕೆ ವಿಚಾರಕ್ಕೂ ಕೂಡ ಚರ್ಚೆ ಕೂಡ ಆಗಿದೆ. ಯಾವುದೇ ಅಸಮಾಧಾನ ಬಂಡಾಯ ಇಲ್ದೇನೆ ಅಭ್ಯರ್ಥಿ ಆಯ್ಕೆಯನ್ನ ಮಾಡ್ಬೇಕು. ಅದಕ್ಕೋಸ್ಕರವಾಗಿ ಕೂಡ ಸುಮಾರು 2 ಜಿಲ್ಲೆಗಳಿಗೆ ಸೀಮಿತವಾಗಿ ಒಂದು ಕಮಿಟಿಯನ್ನ ರಚನೆ ಕೂಡ ಮಾಡಿದ್ದಾರೆ. ಆ ಒಂದು ಕಮಿಟಿ ಮಾರ್ಚ್ 31ನೇ ತಾರೀಕು ಸಭೆ ಕೂಡ ಮಾಡಲಾಗುತ್ತೆ. ಸ್ಥಳೀಯ ಮುಖಂಡರ ಜೊತೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ವರದಿಗಳನ್ನು ಸಂಗ್ರಹ ಮಾಡಿ ಅಂತಿಮವಾಗಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ನಿರ್ಧಾರ ಆಗುತ್ತೆ. ಯಾವುದೇ ಅಸಮಾಧಾನ ಇಲ್ದ್ರು ಭಿನ್ನಾಭಿಪ್ರಾಯ ಇದ್ರು ಕೂಡ ಬದಿಗೊತ್ತಿ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಚುನಾವಣೆ ಗೆಲ್ಲಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ನರೇಂದ್ರ ಮೋದಿ ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ. ಮತ್ತೆ 1 ತಿಂಗಳು ಯಾವ ರೀತಿಯಾಗಿ ಪ್ರಚಾರ ಕಾರ್ಯವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಚನೆ ಕೂಡ ಕೊಡಲಾಗಿದೆ. ಮತ್ತೆ ನರೇಂದ್ರ ಮೋದಿ ಅವರ ನಾಯಕತ್ವವನ್ನೇ ಮತ್ತಷ್ಟು ರಾಜ್ಯದಲ್ಲಿ ಅದನ್ನು ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ರೂಪಿಸಿ ಅನ್ನೋ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 140ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಏನೇನು ತಂತ್ರಗಾರಿಕೆಯನ್ನ ಮಾಡಬಹುದು, ಮತ್ತೆ ರಾಜ್ಯ ಸರ್ಕಾರದಿಂದ ಒಂದಷ್ಟು ವಿಚಾರಗಳ ಬಗ್ಗೆ ನಿರ್ಧಾರಗಳನ್ನಾಗಿದೆ ಅದನ್ನ ಒಂದು ರೀತಿ ರಾಜಕೀಯವಾಗಿ ಲಾಭವನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ನವಿತಾ, ಹಾಗೆ ಸಂಪರ್ಕದಲ್ಲಿ ಕೃಷ್ಣ. ಕೇಂದ್ರ ಬಿಜೆಪಿಯಿಂದ ಬಿಎಸ್ವೈ ಜಪ, ರಾಜಾಹುಲಿ ಓಲೈಕೆ, ವಿಜೇಂದ್ರಗೆ ಮಣೆ, ಲಿಂಗಾಯತ ಮತ ಬ್ಯಾಂಕ್, ಎಲೆಕ್ಷನ್ ಸ್ಟ್ರಾಟಜಿ, ಬಿಎಸ್ವೈ ಚಾಣಕ್ಯ ನೀತಿ. ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಜಪ ಮುಂದುವರೆದಿದೆ. ಬಿಜೆಪಿ ಹೈಕಮಾಂಡ್ ನಿಂದ ಯಡಿಯೂರಪ್ಪಗೆ ಮಣೆ ಹಾಕಲಾಗ್ತಾ ಇದೆ. ಮಾಸ್ ಲೀಡರ್ ಮುಂದಿಟ್ಟುಕೊಂಡು ಈಗ ಬಿಜೆಪಿ ಭರ್ಜರಿ ಮತಬೇಟೆಯನ್ನ ಮಾಡ್ತಾ ಇದೆ. ಈಗ ಹೋದಲ್ಲಿ ಬಂದಲ್ಲಿ ಬಿಎಸ್ ಯಡಿಯೂರಪ್ಪ ಅವರನ್ನೇ ಮುಂದಿಟ್ಟುಕೊಂಡು ಎಲ್ಲಾ ಕಡೆ ಈಗ ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಅವರು ಆಗಿರಬಹುದು, ಅವರು ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಪ್ರಬಲ ಲಿಂಗಾಯತ ನಾಯಕ, ಲಿಂಗಾಯತ ಮತಗಳು ರಾಜ್ಯದಲ್ಲಿ ನಿರ್ಣಾಯಕ ಆಗಿದೆ. ಈ ಹಿನ್ನೆಲೆಯಲ್ಲಿ ಬಿಎಸ್ವೈ ಅವರನ್ನೇನಾದ್ರೂ ಕಡೆಗಣಿಸಿದ್ರೆ ಬಿಜೆಪಿಗೆ ಭಾರಿ ಹಿನ್ನಡೆ ಆಗುತ್ತೆ, ಉಳಿಗಾಲ ಇಲ್ಲ ಅನ್ನೋದನ್ನ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದಾರೆ.
ಈಗ ಈ ಒಂದು ಅರ್ಥ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿದೆ, ಆದ್ರೂ ಅದರ ಪ್ರಯೋಜನ ಖಂಡಿತವಾಗ್ಲೂ ಬಿಜೆಪಿ ಮೇಲೆ ಆಗುತ್ತೆ. BSY ಅವರನ್ನ ಬಿಜೆಪಿ ಕಡೆಗಣಿಸಿಲ್ಲ ಅನ್ನುವಂತಹ ಸಂದೇಶವನ್ನ ಈಗ ನಾವು ಕಳೆದ ಹಲವು ದಿನಗಳಿಂದ ನೋಡ್ತಾ ಇದ್ದೀವಿ. ಅಮಿತ್ ಶಾ ಅವರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಹೋದಲ್ಲೆಲ್ಲ BSY ಇರಲೇಬೇಕು, BSY ಮೂಲಕ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಈಗ ಹೈಕಮಾಂಡ್ ಮಾಡ್ತಾ ಇದೆ. ಇಷ್ಟು ದಿನಗಳ ಕಾಲ BSY ಸೇರಿದಂತೆ ಅನೇಕರಿಗೆ ಇದ್ದಂತಹ ಕೋಪ ಅದೇ, ಅಸಮಾಧಾನ ಅದೇ, BSY ಅವರನ್ನ ಕಡೆಗಣನೆ ಮಾಡ್ತಿದ್ದಾರೆ ಅಂತ. ಫೆಬ್ರವರಿ 27ರಂದು ಶಿವಮೊಗ್ಗಕ್ಕೆ ಬಂದ ಸಂದರ್ಭದಲ್ಲಿ BS ಯಡಿಯೂರಪ್ಪ ಅವರನ್ನ ಹಾಡಿ ಹೊಗಳಿದ್ರು. ಅವರ ಬರ್ತ್ಡೇ ಸಂದರ್ಭದಲ್ಲಿ, ಏರ್ಪೋರ್ಟ್ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ BSY ಅವರನ್ನ ಕಡೆಗಣನೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಈಗ ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ಬಂದಾಗ್ಲೂ ಅಷ್ಟೇ BS ಯಡಿಯೂರಪ್ಪ ಅವರನ್ನ ಒಂದು ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರ ಹತ್ರ ಬೊಕೆಯನ್ನ ಅವರು ತೆಗೆದುಕೊಂಡು ಆನಂತರ BSY ಅವರ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ BSY ಅವರನ್ನ ನಾವು ಕಡೆಗಣನೆ ಮಾಡ್ತಾ ಇಲ್ಲ ಅನ್ನುವಂತಹ ಸಂದೇಶವನ್ನ ನೇರವಾಗಿ ಕೊಡುವಂತಹ ಪ್ರಯತ್ನ ಇದು ಮಾರ್ಚ್ 24ನೇ ತಾರೀಕು ಮೊನ್ನೆಯಷ್ಟೇ. ಇನ್ನು 25ನೇ ತಾರೀಕು BSY ಜೊತೆ ರೋಡ್ ಶೋಡನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ದಾವಣಗೆರೆಯಲ್ಲಿ ವಿಜಯ ಸಂಕಲ್ಪ ಸಮಾರೋಪ ಸಮಾರಂಭದಲ್ಲಿ ಅವರು ಮತ್ತು ನರೇಂದ್ರ ಮೋದಿ ಅವರು ಅಲ್ಲಿ ಒಟ್ಟಿಗೆ ಇರೋದನ್ನ ನೀವು ಗಮನಿಸಬಹುದು. ಆ ಸಂದರ್ಭದಲ್ಲೂ ಅಷ್ಟೇ BSY ಅವರನ್ನ ಹಾಡಿ ಹೊಗಳ್ತಾರೆ. BSY ಅವ್ರ ಜೊತೆ ರೋಡ್ ಶೋ ಅನ್ನ ಮಾಡ್ತಾರೆ. ಅಲ್ಲಿ ಪೆಂಡಾಲ್ ಒಳಗೇನೆ ರೋಡ್ ಶೋ ಮಾಡ್ತಾರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು, ಆಗ್ಲೂ BSY ಅವರ ಪಕ್ಕದಲ್ಲೇ ಇರೋದನ್ನ ನೀವು ಗಮನಿಸಬಹುದು. ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ಬೆಂಗಳೂರು ಉತ್ಸವ ಹಬ್ಬ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಮೆಯ ಅನಾವರಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ನಿರೂಪಕರು ಹೇಳ್ತಾರೆ BSY ಅವ್ರಿಗಿಂತ ಮುಂಚೆ CM ಮಾತಾಡ್ಲಿ ಅಂತ. ಆಗ ಅಮಿತ್ ಶಾ ಅವ್ರು ಹೇಳ್ತಾರೆ ಯಾಕೆ BSY ಮಾತಾಡ್ಲಿ ಫಸ್ಟ್ಗೆ ಅಂತ ಹೇಳ್ತಾರೆ. ಆನಂತರ BS ಯಡಿಯೂರಪ್ಪ ಅವರು ಮಾತನಾಡ್ತಾರೆ. ಈ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವಂತಹ ಪ್ರಯತ್ನ ಈಗ ಹೈಕಮಾಂಡ್ ನಿಂದ ಆಗಿದೆ. ಯಾವುದೇ ಕಾರಣಕ್ಕೂ ಈಗ BSY ಅಂದ್ರೆ ಪ್ರಶ್ನಾತೀತ ನಾಯಕರು, ಮಾಸ್ ಲೀಡರ್, ಅವರನ್ನ ಕಡೆಗಣಿಸಿದ್ರೆ ಬಿಜೆಪಿಗೆ ಉಳಿಗಾಲ ಇಲ್ಲ ಅನ್ನುವಂತಹ ಸಂದೇಶ ಎಲ್ಲಾ ಕಡೆಯಿಂದಲೂ ಕೂಡ ಗೊತ್ತಾಗಿದೆ. ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ BS ಯಡಿಯೂರಪ್ಪ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಸಾಕು ಅಂತಹ ಘೋಷಣೆಗಳು ಮೊಳಗತ್ತೆ. ಇದು ಈಗ ಹೈಕಮಾಂಡ್ಗೆ ಗೊತ್ತಾಗಿದೆ. ಈ ಮೂಲಕ ಸಂದೇಶವನ್ನು ಕೊಡುವಂತಹ ಪ್ರಯತ್ನ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ನಾವು ಒಂದಷ್ಟು ವಿಜುವಲ್ಸ್ ಅನ್ನು ತೋರಿಸಿದ್ವಿ, ಯಾವ್ಯಾವ ರೀತಿಯಾಗಿ ಈಗ BSY ಅವರನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಪ್ರಚಾರ ಮಾಡ್ತಾ ಇದೆ. ಒಂದು ವೇಳೆ BSY ಕಡೆಗಣನೆ ಅನ್ನುವಂಥದ್ದು ಏನಾದ್ರೂ ಮತ್ತೆ ಮೆಸೇಜ್ ಹೋದ್ರೆ ಬಿಜೆಪಿ ಅಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಹೈಕಮಾಂಡ್ಗೂ ಗೊತ್ತಾಗಿದೆ. ಈ ಮೂಲಕ ಈ ಒಂದು ಸಂದೇಶ ರವಾನೆ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ನಮಿತಾ ಆ ಒಂದು ಸಂದೇಶ ರವಾನೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಡಿಯೂರಪ್ಪನವ್ರನ್ನ ಬಿಟ್ಟೆ ಬಿಜೆಪಿಗೆ ಉಳಿಗಲ್ಲ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರವಾಗಿನೇ ಯಡಿಯೂರಪ್ಪನವ್ರನ್ನ ಸಾಕಷ್ಟು ಮಟ್ಟದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಯಡಿಯೂರಪ್ಪನವ್ರನ್ನ ಮುಂದೆ ಬಿಡುವಂತ ಒಂದು ಕೆಲಸವನ್ನ ಖುದ್ದು ಹೈಕಮಾಂಡ್ ನಾಯಕರನ್ನೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಯಶವಂತಪುರದಲ್ಲಿ ನಡೆದ ಅಮಿತ್ ಶಾ ಅವರ ಕಾರ್ಯಕ್ರಮದಲ್ಲಿ ಕೂಡ ಅಮಿತ್ ಶಾ ಅವರು ಯಡಿಯೂರಪ್ಪನವ್ರಿಗೆ ಮೊದಲು ಅವಕಾಶವನ್ನ ಮಾಡಿಕೊಟ್ಟಿದ್ರು, ಮತ್ತೆ ಅವರಿಗೆ ಪ್ರೋತ್ಸಾಹವನ್ನು ಕೂಡ ಮಾಡಿದ್ರು. ಅದ್ರ ಜೊತೆಗೆ ನಿನ್ನೆ ನಡೆದಂತಹ ಬೆಂಗಳೂರು ಹಬ್ಬದ ಕಾರ್ಯಕ್ರಮದಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಮುಂಚೆ ಯಡಿಯೂರಪ್ಪನವ್ರು ಮಾತಾಡಿ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಮತ್ತೆ ನರೇಂದ್ರ ಮೋದಿ ಅವರು ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೇ ಅಭಿವೃದ್ಧಿ ವಿಚಾರದ ಕಾರ್ಯಕ್ರಮ ಆದ್ರೂ ಕೂಡ ನರೇಂದ್ರ ಮೋದಿ ಅವರು ಕೂಡ ಯಡಿಯೂರಪ್ಪನವ್ರನ್ನ ಪಕ್ಕಕ್ಕೆ ನಿಲ್ಲಿಸೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಅವರಿಗೆ ಸಾಕಷ್ಟು ಅವಕಾಶವನ್ನು ಮಾಡ್ಕೊಡ್ತಾರಂತದ್ದು. ಮತ್ತೆ ಈಗಾಗಲೇ ರೋಡ್ ಶೋ ಆಗಿರ್ಬೋದು, ಮತ್ತೆ ಯಾವುದೇ ಪ್ರಮುಖವಾದಂತಹ ಕಾರ್ಯಕ್ರಮದಲ್ಲಾಗಿರ್ಬೋದು ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಪಕ್ಕದಲ್ಲಿ ಯಡಿಯೂರಪ್ಪನವ್ರನ್ನ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋದಾದ್ರೆ ಮುಖ್ಯವಾಗಿ ಬಿಜೆಪಿಗೆ ಯಡಿಯೂರಪ್ಪನವರು ಒಂದ್ ರೀತಿ ಅನಿವಾರ್ಯವಾಗಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪನವ್ರನ್ನ ಬಿಟ್ರೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು, ಮಾಸ್ ಲೀಡರ್, ಈಗಲೂ ಕೂಡ ತುಂಬಾ ಜನ ಇಷ್ಟ ಪಡ್ತಾರೆ ಯಡಿಯೂರಪ್ಪನವ್ರನ್ನ. ಅದಕ್ಕೋಸ್ಕರವಾಗಿನೇ ಇಡೀ ಸಮುದಾಯವನ್ನ ಮತ್ತೆ ಬೇರೆ ಬೇರೆ ನಾಯಕರನ್ನ ಒಂದ್ ರೀತಿ ಸೆಳಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವ್ರನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗಿನ ಮುಂಚೆ ಮುಖ್ಯವಾಗಿ ಯಡಿಯೂರಪ್ಪನವ್ರನ್ನ ಹೆಚ್ಚು ಮುಂದೆ ಬಿಡುವಂತ ಒಂದು ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ರೆ. ಈ ಮುಖಾಂತರವಾಗಿ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗಾಗಲೇ ಕಾಂಗ್ರೆಸ್ ನಾಯಕರು ಅಂದ್ರೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ರೆ ಯಡಿಯೂರಪ್ಪನವ್ರನ್ನೇ ಆಗ ಬಿಜೆಪಿ ಹೈಕಮಾಂಡ್ ಏನು ಅವ್ರನ್ನೇನು ಕಡೆಗಣಿಸಿಲ್ವಾ, ಅವ್ರಿಗೇನು ಮತ್ತೆ ಮುಖ್ಯಮಂತ್ರಿ ಮಾಡ್ಬಿಡ್ತಾರ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರೆ. ಇದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಹೇಳುವಂತ ಒಂದು ಮಾತು ಒಂದ್ ರೀತಿ ಬಿಜೆಪಿಗೆ ಹಿನ್ನಡೆ ಆಗ್ಬೋದು. ಅದಕ್ಕೋಸ್ಕರವಾಗಿ ಆ ಹಿನ್ನಡೆಯನ್ನ ತಪ್ಪಿಸುವಂತ ನಿಟ್ಟಲ್ಲಿ ಮತ್ತೆ ಒಂದ್ ರೀತಿ ಯಡಿಯೂರಪ್ಪನವರ ಬಗ್ಗೆ ಗೆಲ್ಲುವಂತ ನಿಟ್ಟಲ್ಲಿ ಹೆಚ್ಚೆಚ್ಚು ಯಡಿಯೂರಪ್ಪನವರ ಒಂದ್ ರೀತಿ ಮುಂದೆ ಬಿಡುವಂತ ಒಂದು ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡ್ತಿದ್ರೆ. ಈ ಮುಖಾಂತರವಾಗಿ ಯಡಿಯೂರಪ್ಪನವರ ಶಕ್ತಿಯಿಂದಲೂ ಕೂಡ ಕರ್ನಾಟಕದಲ್ಲಿ ಚುನಾವಣೆ ಗೆಲ್ಲುವಂತ ನಿಟ್ಟಲ್ಲಿ ಕೂಡ ಹೈಕಮಾಂಡ್ ನಾಯಕರು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.
ಚಿಕ್ಕಮಗಳೂರಲ್ಲಿ ಆಕ್ಸಿಡೆಂಟ್ ಆದ ಕಾರಿನಲ್ಲಿ ಮದ್ಯದ ಬಾಟಲ್ಗಳು, ಲಾಂಗು ಹಾಗೂ ಸಿಟಿ ರವಿ ಭಾವಚಿತ್ರವುಳ್ಳ ಕ್ಯಾಲೆಂಡರ್ ಪತ್ತೆಯಾಗಿದೆ. ಚಿಕ್ಕಮಗಳೂರು ನಗರದ ಎಐಟಿ ಸರ್ಕಲ್ನಲ್ಲಿ ನಿನ್ನೆ ರಾತ್ರಿ ಕಾರ್ ಆಕ್ಸಿಡೆಂಟ್ ಆಗಿ ನಿಂತಿತ್ತು. ಈ ವೇಳೆ ಸ್ಥಳೀಯರು ಕಾರನ್ನು ತಳ್ಳೋದಕ್ಕೆ ಮುಂದಾದಾಗ ಕಾರಲ್ಲಿ ಮದ್ಯ ಕ್ಯಾಲೆಂಡರ್ ಪತ್ತೆಯಾಗಿದೆ. ಈ ವೇಳೆ ಸ್ಥಳೀಯರು ಚಾಲಕನನ್ನ ಪ್ರಶ್ನೆ ಮಾಡ್ತಿದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ವಿಜಯಪುರ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ದಾಖಲೆ ಇಲ್ಲದೆ ಕಾರಲ್ಲಿ ಸಾಗಿಸಲಾಗ್ತಾ ಇದ್ದ 54,49,000 ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಜಳಕಿ ಚೆಕ್ ಪೋಸ್ಟ್ ಅಲ್ಲಿ ತಪಾಸಣೆ ನಡೆಸ್ತಾ ಇದ್ದ ವೇಳೆ ಹಣ ಪತ್ತೆಯಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಪಬ್ಗಳಿಂದ ಜನರಿಗೆ ನಿತ್ಯ ಕಿರಿಕಿರಿ ಉಂಟಾಗ್ತಾ ಇದ್ದು, ಮಾರತಹಳ್ಳಿ ನಿವಾಸಿಗಳಿಗೆ ಪಬ್ನಿಂದಾಗಿ ನಿದ್ದೆ ಇಲ್ಲ. ಡಿಜೆ ಸೌಂಡ್ನಿಂದ ಸುತ್ತಮುತ್ತಲಿನ ಜನರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಮಾರತಹಳ್ಳಿ ನಿವಾಸಿಗಳಂತೂ ದಿನಾಲು ನಿದ್ದೆ ಇಲ್ಲದೆ ಕಳೆಯುವಂತಾಗಿದೆ. ಐರನ್ ಹಿಲ್ ಪಬ್ ಮೇಲೆ ಈಗ ಸ್ಥಳೀಯರು ರೆಚ್ಚಿಗೆ ಎದ್ದಿದ್ದಾರೆ. ಪಬ್ ಸುತ್ತಮುತ್ತ ಇವೆ 200ಕ್ಕೂ ಅಧಿಕ ಕುಟುಂಬಗಳು. ರಾತ್ರಿ ಇಲ್ಲಿ 12 ಗಂಟೆ ಆದ್ರೂ ಡಿಜೆ ಸೌಂಡ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ, ನಿಲ್ತಾ ಇಲ್ವಂತೆ. ಶಬ್ದದಿಂದ ಮನೆಯಲ್ಲಿ ಮಕ್ಕಳು ಮಲಗೋದಿಕ್ಕಾಗ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಸಮೇತವಾಗಿ ಪೊಲೀಸರಿಗೆ ಟ್ವಿಟರ್ನಲ್ಲಿ ದೂರನ್ನ ನೀಡಿದ್ದಾರೆ. ಅಲ್ಲಿನ ಸ್ಥಳೀಯರು ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಪಬ್ಗಳಿಂದಾಗಿ ಜನರಿಗೆ ನಿತ್ಯ ಕಿರಿಕಿರಿ ಆಗುತ್ತೆ. ವೀಕೆಂಡ್ ಬಂದೆ ಅಂತೂ ಕೇಳೋದೇ ಬೇಡ ಅನ್ನುವಂತಹ ರೀತಿ ಇರುತ್ತೆ. ಆದರೆ ಮಾರತಹಳ್ಳಿ ನಿವಾಸಿಗಳು ಈಗ ದೂರನ್ನ ಕೊಟ್ಟಿದ್ದಾರೆ. ವಿಡಿಯೋ ಸಮೇತವಾಗಿ ಪೊಲೀಸರಿಗೆ ಟ್ವಿಟರ್ ಅಲ್ಲಿ ದೂರನ್ನ ಕೊಟ್ಟಿದ್ದು ಬೇಗ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಐರನ್ ಹಿಲ್ ಪಬ್ ಮೇಲೆ ರೊಚ್ಚಿಗೆದ್ದಿದ್ದಾರೆ ಸ್ಥಳೀಯರು. ಪಬ್ ಸುತ್ತಮುತ್ತ ಆಲ್ಮೋಸ್ಟ್ 200ಕ್ಕೂ ಅಧಿಕ ಕುಟುಂಬಗಳು ಇವೆಯಂತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಮಂಜು ಆರ್ಯ, ಒಂದ್ ಕಡೆ ಪಬ್ಗಳ ವಿಚಾರ ಅಂತ ಬಂದ್ರೆ ಇಷ್ಟೇ ಟೈಮ್ ಅಂತ ಇದೆ, ಅದರಲ್ಲೂ ವೀಕೆಂಡ್ ಅಲ್ಲಿ ಒಂದಷ್ಟು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ಈಗ ಇಲ್ಲಿನ ಒಂದು ಸ್ಥಳೀಯರು ಅಥವಾ 200ಕ್ಕೂ ಹೆಚ್ಚಿನ ಕುಟುಂಬದವರು ಏನ್ ಆರೋಪವನ್ನ ಮಾಡಿದ್ದಾರೆ, ಕ್ರಮ ಕೈಗೊಳ್ಳಲಾಗ್ತಾ ಇದೆಯಾ, ಹೇಗೆ? ನವಿತಾ, ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಐರನ್ ಹಿಲ್ ಎನ್ನುವಂತ ಒಂದು ಪಬ್ನ ಮೇಲೆ ಸಾಲು ಸಾಲು ದೂರುಗಳನ್ನು ಕೂಡ ಅಷ್ಟೇ ಈಗಾಗಲೇ ಸಾರ್ವಜನಿಕರು ಮಾಡ್ತಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಸುಮಾರು 200 ಫ್ಯಾಮಿಲಿಯವರು ಈಗಾಗಲೇ ಪೊಲೀಸರಿಗೆ ಒಂದು ಟ್ಯಾಗ್ ಮಾಡಿಕೊಂಡು ವಿಡಿಯೋ ಸಮೇತವಾಗಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಐರನ್ ಹಿಲ್ ಎನ್ನುವಂತ ಪಬ್ನಲ್ಲಿ ರಾತ್ರಿ ಹೊತ್ತು ಡಿಜೆ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ. ಇದರಿಂದ ನಮಗೆ ಮಲಗೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಮಕ್ಕಳೆಲ್ಲರೂ ಕೂಡ ಅಷ್ಟೇ ಬೆಳಿಗ್ಗೆ ಸ್ಕೂಲ್ಗೂ ಕೂಡ ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ರಾತ್ರಿ ಇಡೀ ಬರ್ತಿರುವಂತಹ ಶಬ್ದದಿಂದಾಗಿ ನಾವು ನಿದ್ದೆ ಕೆಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತಹದ್ದು. ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಪಬ್ನ ಮೇಲೆ ಸೂಕ್ತವಾದಂತಹ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸುಮಾರು 200 ಫ್ಯಾಮಿಲಿಯವರು ಈಗಾಗಲೇ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಟ್ವಿಟರ್ ನ ಮೂಲಕವಾಗಿ ದೂರನ್ನು ಕೂಡ ಕೊಟ್ಟಿರುವಂತಹದ್ದು. ಅದರಲ್ಲೂ ಕೂಡ ಅಷ್ಟೇ ವೀಕೆಂಡ್ ಬಂತಂದ ಸಂದರ್ಭದಲ್ಲಿ ಶನಿವಾರ ಮತ್ತು ಭಾನುವಾರದ ದಿನ ಸುಮಾರು ಮಧ್ಯರಾತ್ರಿ ಆದ್ರೂ ಕೂಡ ಅಷ್ಟೇ ಒಂದು ಪಬ್ ನ ಸೌಂಡ್ ಕೇಳ್ತಾನೆ ಇರುತ್ತೆ. ಜೊತೆಗೆ ಪೊಲೀಸರು ಕೂಡ ಅಷ್ಟೇ 1 ಗಂಟೆವರೆಗೂ ಅನುಮತಿ ಅಂತ ಕೊಟ್ಟಿದ್ರು ಕೂಡ ಅಷ್ಟೇ ಅನಧಿಕೃತವಾಗಿ ಇನ್ನೊಂದಷ್ಟು ಕಾಲಾವಕಾಶ ಹೆಚ್ಚುವರಿಯಾಗೂ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಯಾವುದೇ ರೀತಿಯಾದ ಆಕ್ಷನ್ ಅನ್ನು ಕೂಡ ಅಷ್ಟೇ ಮಾಡ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಕುಟುಂಬಸ್ಥರ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಆ ಒಂದು ವಿಡಿಯೋ ಸಮೇತ, ಯಾಕಂದ್ರೆ ಡಿಜೆ ಸೌಂಡ್ ಬರ್ತಿರುವಂತಹ ವಿಡಿಯೋ ಸಮೇತವಾಗಿ ಈಗಾಗಲೇ ಒಂದು ನಗರ ಪೊಲೀಸ್ ಆಯುಕ್ತರಿಗೆ ಟ್ವಿಟರ್ ನ ಮೂಲಕವಾಗಿ ದೂರನ್ನ ಕೊಟ್ಟಿದ್ದು, ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡುವಂತೆ ಕೂಡ ಅಷ್ಟೇ ಈಗಾಗಲೇ ಅಲ್ಲಿನ ಸ್ಥಳೀಯರು ಆಗ್ರಹವನ್ನು ಕೂಡ ಅಷ್ಟೇ ನಗರ ಪೊಲೀಸ್ ಆಯುಕ್ತರಿಗೆ ಮಾಡ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.